ನಮಸ್ಕಾರ ಮತ್ತು +/- 0.06 ಒಳಗೆ ವಿವಿಧ ಭುಜಗಳೊಂದಿಗೆ ಹೊರಗಿನ ವ್ಯಾಸವನ್ನು ಕಡಿಮೆ ಮಾಡುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನಾವು ಹೀಗೆ ಮಾಡಬಹುದು: ವಿಭಿನ್ನ ಭುಜದ ತಿರುವು ಕಾರ್ಯಾಚರಣೆಗಳನ್ನು ಮಾಡುವುದು, ಚದರ ಭುಜದ ಚೌಕಟ್ಟನ್ನು ಪರಿಶೀಲಿಸುವುದು, ಬೆವೆಲ್ಡ್ ಭುಜದ ಅಳತೆ ಚೇಫರ್ ಮಾಡುವುದು, ಗೇಜ್ನೊಂದಿಗೆ ಫಿಲೆಟ್ ಭುಜದ ರೇಡಿಯಸ್ ಚೆಕ್ ಮಾಡುವುದು. ಈ ಎಕ್ಸಸೈಸ್ಗೆ ಅಗತ್ಯವಿರುವ ಉಪಕರಣಗಳು: ಸ್ಟೀಲ್ ರೂಲ್, ಔಟ್ಸೈಡ್ ಕ್ಯಾಲಿಪರ್ಸ್, ಚಕ್ ಕೀ, ಫೇಸಿಂಗ್ ಟೂಲ್, ಟರ್ನಿಂಗ್ ಟೂಲ್, ಪಾಟಿಂಗ್ ಟೂಲ್, ಚೇಂಫರಿಂಗ್ ಟೂಲ್, ಲೂಬ್ರಿಕೇಶನ್ ಆಯಿಲ್ ವಿತ್ ಕ್ಯಾನ್, ರೇಡಿಯಸ್ ಗೇಜ್. ಸ್ಟೆಪ್ ಟರ್ನಿಂಗ್ ಎನ್ನುವುದು ಕನಿಷ್ಠ 2 ವಿಭಿನ್ನ ವ್ಯಾಸಗಳೊಂದಿಗೆ ಸಿಲಿಂಡರ್ ಆಕಾರದ ಶಾಫ್ಟನ್ನು ಸಿದ್ಧ ಮಾಡುವ ಪ್ರಕ್ರಿಯೆಯಾಗಿದೆ. ಸಣ್ಣ ವ್ಯಾಸವನ್ನು ಸಿಂಗಲ್ ಪಾಯಿಂಟ್ ಕತ್ತರಿಸುವ ಉಪಕರಣವನ್ನು ಬಳಸಿಕೊಂಡು ವಸ್ತುಗಳನ್ನು ತೆಗೆದುಹಾಕುವ ಮೂಲಕ ಉತ್ಪಾದಿಸಲಾಗುತ್ತದೆ. ಇದರಿಂದಾಗಿ ವ್ಯಾಸವು ಬದಲಾಗುವ ಹಂತ ಬದಲಾವಣೆ ಇರುತ್ತದೆ. ಸ್ಟೆಪ್ ಟರ್ನಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸುವಾಗ ವಿವಿಧ ರೀತಿಯ ಭುಜಗಳನ್ನು ಯಂತ್ರ ಮಾಡಬಹುದು. ಅವುಗಳೆಂದರೆ ಸ್ಕ್ವೇರ್ ಶೋಲ್ಡರ್, ಬಿವೆಲ್ಡ್ ಆಂಗ್ಯುಲರ್ ಶೋಲ್ಡರ್, ಫಿಲ್ಟರ್ ಶೋಲ್ಡರ್, ಅಂಡರ್ಕಟ್ ಶೋಲ್ಡರ್. ವಿಭಿನ್ನ ಭುಜಗಳನ್ನು ತಿರುಗಿಸುವ ಸ್ಟೆಪ್ನ ಅನುಕ್ರಮವನ್ನು ಈಗ ಕಲಿಯೋಣ. ಔಟ್ಸೈಡ್ ಕ್ಯಾಲಿಪರ್ಸ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಮಾದರಿಯ ಆಯಾಮಗಳನ್ನು ಪರಿಶೀಲಿಸಿ. ಕೆಲಸವನ್ನು ಫೋರ್ಜಾ ಚೆಕ್ನಲ್ಲಿ ಹಿಡಿದುಕೊಳ್ಳಿ. ವರ್ಕ್ ಪೀಸ್ನ ಒಂದು ತುದಿಯಲ್ಲಿ ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಚೆಕ್ ಹೊರಗೆ ಗರಿಷ್ಠ ಲಭ್ಯವಿರುವ ಉದ್ದಕ್ಕೆ ವ್ಯಾಸವನ್ನು 35 ಗೆ ಕಡಿಮೆ ಮಾಡಲು ತಿರುಗಿಸುವ ಕಾರ್ಯಾಚರಣೆಯನ್ನು ಮಾಡಿ. ಕೆಲಸವನ್ನು ರಿವರ್ಸ್ ಮಾಡಿ ಮತ್ತು ರೀಫಿಕ್ಸ್ ಮಾಡಿ. ವರ್ಕ್ ಪೀಸ್ನ ಒಟ್ಟು ಉದ್ದ 100 ಆಗುವಂತೆ ವರ್ಕ್ ಪೀಸ್ನ ಇನ್ನೊಂದು ತುದಿಯಲ್ಲಿ ಫೇಸಿಂಗ್ ಆಪರೇಷನ್ ಮಾಡಿ. ಫೇಸಿಂಗ್ ತುದಿಯಿಂದ 32.5 ವ್ಯಾಸವನ್ನು ಪಡೆಯಲು 55 ಉದ್ದಕ್ಕೆ ತಿರುಗಿಸುವ ಕಾರ್ಯಾಚರಣೆಯನ್ನು ಮಾಡಿ. Make a dot punch mark at the correct distance from the faced end where shoulders must be machined. When layout for a filleted shoulder, make a allowance for the radius to be cut. For a filleted shoulder of 1.5 radius and 60 meters from the end of the workpiece, the layout should be 58.5 from the end. R ತ್ರಿಜ್ಯದ ಉಪಕರಣವನ್ನು ಬಳಸುವ ಮೂಲಕ 0.5 ವ್ಯಾಸವನ್ನು ತೆಗೆದುಹಾಕಿ ಮತ್ತು ಫಿಲೆಟ್ ಭುಜವನ್ನು ಪಡೆಯಲು ಡ್ರಾಯಿಂಗ್ ಪ್ರಕಾರ 60 ಉದ್ದವನ್ನು ತಿರುಗಿಸಿ. ಫೇಸಿಂಗ್ ತುದಿಯಿಂದ 40 ಉದ್ದದ ವ್ಯಾಸವನ್ನು 28 ಗೆ ಕಡಿಮೆ ಮಾಡಲು ತಿರುಗಿಸುವ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಸ್ಕೆಚ್ನ ಪ್ರಕಾರ 2 45 ಡಿಗ್ರಿ ಬೆವೆಲ್ಡ್ ಭುಜವನ್ನು ಪಡೆಯಲು ಚೇಂಫರಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಅವಶ್ಯವಿರುವ ಉದ್ದವನ್ನು ಗುರುತಿಸಲು ಕೆಲಸದ ಸುತ್ತಳತೆಯ ಸುತ್ತಲೂ ತೀಕ್ಷ್ಣವಾದ ಟೂಲ್ ಬಿಟ್ನಿಂದ ತೆಳುತೋಡು ಕತ್ತರಿಸಿ. ಫೇಸಿಂಗ್ ತುದಿಯಿಂದ 15 ಉದ್ದದ ವ್ಯಾಸವನ್ನು 26 ಗೆ ಕಡಿಮೆ ಮಾಡಲು ತಿರುಗಿಸುವ ಕಾರ್ಯಾಚರಣೆಯನ್ನು ನಿರ್ವಹಿಸಿ.
ಸೈಡ್ ನೈಫ್ ಉಪಕರಣವನ್ನು ಬಳಸುವ ಮೂಲಕ ಸ್ಕೆಚ್ ಪ್ರಕಾರ ಚದುರಭುಜವನ್ನು ಪಡೆದುಕೊಳ್ಳಿ. ಅಂಡರ್ಕಟ್ ಅನ್ನು ತಿರುಗಿಸುವ ಅನುಕ್ರಮವನ್ನು ಈಗ ಕಲಿಯೋಣ. ಮಧ್ಯದ ಎತ್ತರವನ್ನು ಸರಿಪಡಿಸಲು ಟೂಲ್ ಪೋಸ್ಟ್ನಲ್ಲಿ ಅಂಡರ್ ಕಟ್ಟಿಂಗ್ ಟೂಲ್ ಅನ್ನು ಹೊಂದಿಸಿ. ಫೇಸಿಂಗ್ ತುದಿಯಿಂದ 70 ಮತ್ತು 75 ಎಂಎಂನಲ್ಲಿ ಡಾಟ್ ಪಂಚ್ ಮಾರ್ಕ್ ಮಾಡಿ ಅಲ್ಲಿ ಭುಜಗಳನ್ನು ಮೆಷಿನ್ ಮಾಡಬೇಕು. ಅಂಡರ್ಕಟ್ ಭುಜದ ಸ್ಥಳಕ್ಕೆ ಸಾಧ್ಯವಾದಷ್ಟು ಹತ್ತಿರವಿರುವ ಸಣ್ಣ ವ್ಯಾಸಕ್ಕೆ ಚಾಕ್ ಅಥವಾ ಲೇಔಟ್ ಡೈಯನ್ನು ಹಚ್ಚಿರಿ. ಫೇಸಿಂಗ್ ಮೇಲಿನ ಸೀಮೆ ಸುಣ್ಣ ಅಥವಾ ಲೇಔಟ್ ಡೈಯನ್ನು ತೆಗೆದುಹಾಕುವವರೆಗೆ ಟೂಲ್ ಬಿಟ್ನ ಪಾಯಿಂಟ್ ಅನ್ನು ತನ್ನಿ ಮತ್ತು ಟಾಪ್ ಸ್ಲೈಡ್ ಗ್ರಾಜ್ಯುಯೇಟ್ ಕಾಲರ್ ಅನ್ನು ಶೂನ್ಯಕ್ಕೆ ಹೊಂದಿಸಿ. ಕಟಿಂಗ್ ಆಪರೇಷನ್ಗೆ ಸಹಾಯ ಮಾಡಲು ಮತ್ತು ಉತ್ತಮ ಮೇಲ್ಮೈ ಮುಕ್ತಾಯವನ್ನು ಉತ್ಪಾದಿಸಲು ಕತ್ತರಿಸುವ ದ್ರವವನ್ನು ಹಚ್ಚಿರಿ. ಕ್ರಾಸ್ ಸ್ಲೈಡ್ ಹ್ಯಾಂಡಲ್ ಅನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಕತ್ತರಿಸುವ ಉಪಕರಣವನ್ನು ಹಿಂತೆಗೆದುಕೊಳ್ಳಿ. ಅಂಡರ್ಕಟ್ ಭುಜವನ್ನು ಸರಿಯಾದ ಆಳಕ್ಕೆ ಮೆಷಿನ್ ಮಾಡುವವರೆಗೆ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ. ಮಾಡಬೇಕಾದ್ದು ಮತ್ತು ಮಾಡಬಾರದ್ದು. ವ್ಯಾಸವನ್ನು ಅವಲಂಬಿಸಿ ಆರ್ಪಿಎಂ ಅನ್ನು ಆರಿಸಿ. ಉಪಕರಣವನ್ನು ಸರಿಯಾಗಿ ಹೊಂದಿಸಿ. ರೇಖಾಚಿತ್ರದ ಪ್ರಕಾರ ನೀವು ವಿಭಿನ್ನ ಭುಜಗಳನ್ನು ಪಡೆಯುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಹಂತಗಳನ್ನು ಪರಿಶೀಲಿಸಿ. ಸಾಕಷ್ಟು ಶೀತಕವನ್ನು ಬಳಸಿ. ಚೂಪಾದ ಮೂಲೆಗಳನ್ನು ತೆಗೆದುಹಾಕಿ. ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ. ನಾವು ರೀಕ್ಯಾಪ್ ಮಾಡಲು ಕಲಿತಿದ್ದೇವೆ. ವಿಭಿನ್ನ ಭುಜದ ತಿರುವು ಕಾರ್ಯಾಚರಣೆಗಳನ್ನು ಮಾಡುವುದು, ಚದುರಭುಜದ ಚೌಕಟ್ಟನ್ನು ಪರಿಶೀಲಿಸುವುದು, ಬೆವೆಲ್ಡ್ ಭುಜದ ಅಳತೆ ಚೆಂಫರ್ ಮಾಡುವುದು, ಗೇಜ್ನೊಂದಿಗೆ ಫಿಲೆಟ್ ಭುಜದ ರೇಡಿಯಸ್ ಅನ್ನು ಪರಿಶೋಧಿಸುವುದು. ಆದ್ದರಿಂದ ವಿಭಿನ್ನ ಭುಜಗಳೊಂದಿಗೆ ±0.06 ಎಂಎಂ ಒಳಗೆ ಸ್ಟೆಪ್ ಟರ್ನಿಂಗ್ ಮಾಡುವುದು ಹೊರಗಿನ ವ್ಯಾಸವನ್ನು ಕಡಿಮೆ ಮಾಡಿರುವ ಬಗ್ಗೆ ಅಷ್ಟೇ. ಈ ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.